ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀಣಾ ರಚಿ ಲಾಗ್ಸ್. ಇವತ್ತು ಬೀಟ್ರೋಟ್ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಕಡಾಯಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅದು ಚೆನ್ನಾಗಿ ಕಾಯಲಿ. ಅಷ್ಟರಲ್ಲಿ ನಾವು ಬೀಟ್ರೋಟ್ನ ಸಣ್ಣದಾಗಿ ಹಚ್ಕೊಂಡು ಒಂದು ಕಡೆ ಬೇಯಿಸ್ಕೊಂಡು ಇಟ್ಕೋಬೇಕು ಫ್ರೆಂಡ್ಸ್. ಎಣ್ಣೆ ಕಾದಿದೆ. ಈಗ ಈರುಳ್ಳಿನ ಹಾಕೋಣ. ಈಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ನೀಟಾಗಿ ಫ್ರೈ ಮಾಡೋಣ ಫ್ರೆಂಡ್ಸ್. ಈಗ ನೋಡಿ, ಈರುಳ್ಳಿ ನೀಟಾಗಿ ರೋಸ್ಟ್ ಆಗಿದೆ. ಈಗ ನಾವೇನ್ ಬೇಯಿಸಿಟ್ಟಿದ್ದೀರಲ್ವಾ ಬೀಟ್ರೋಟ್ನ, ಆ ಬೀಟ್ರೋಟ್ನ ಹಾಕೊಳ್ಳೋಣ. ಈಗ ನಾವೇನ್ ಬೇಯಿಸಿಟ್ಟಿಯೋ ಆ ಬೀಟ್ರೋಟ್ನ ನೀಟಾಗಿ ಹಾಕೊಳ್ಳೋಣ. ನೀಟಾಗಿ ಇದೊಂದು 5 ಮಿನಿಟ್ಸ್ ರೋಸ್ಟ್ ಆಗ್ಲಿ, ಯಾಕಂದ್ರೆ ಬೆಂದಿದೆಯಲ್ವಾ ಸ್ವಲ್ಪ. ನೋಡಿ, ಈಗ ಬೀಟ್ರೋಟ್ ಹಾಕೊಂಡಿದ್ದೀರಲ್ಲ, ಒಂದು 5 to 10 ಮಿನಿಟ್ಸ್ ನೀಟಾಗಿ ಸ್ಲಿಮ್ ಅಲ್ಲೇ ಸ್ವಲ್ಪ ಸ್ಲಿಮ್ ಅಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ನಾವು ಖಾರಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಸಾಂಬಾರ್ ಪುಡಿ ಎರಡೂ ಯೂಸ್ ಮಾಡ್ತಾ ಇದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಎರಡು ಸ್ವಲ್ಪ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು, ನಮ್ಗೆ ಎಷ್ಟು ಕ್ವಾಂಟಿಟಿ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ಈಗ ಉಪ್ಪು ಖಾರ ಎಲ್ಲ ಹಾಕಿದಿರಲ್ಲ, ಒಂದು 5 ಮಿನಿಟ್ಸ್ ನೀಟಾಗಿ ಲೋ ಫ್ಲೇಮ್ ಅಲ್ಲಿ ನಾವು ಬೇಯಿಸ್ಕೊಳ್ಳೋಣ. ಈಗ ನೀಟಾಗಿ ಬೆಂದಿದೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊಬ್ಬರಿನ ತುರಿಮಿ, ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬೀಟ್ರೋಟ್ ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ್. ಇದು ಚಪಾತಿಗೆ, ಬೇಳೆ ಸಾರಿಗೆ ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವೀಣಾ ರಚಿ ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್.